ದಾಖಲೆಯ 16ನೇ ಬಜೆಟ್ ಮಂಡನೆ ಆಗಿದೆ. ಆದರೆ ಈ ಬಜೆಟ್ ಜನರ ಪರವ ಅಥವಾ ಸಚಿವರ ಪರನ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಸಿಎಂ ದಾಖಲೆ ಮಂಡಿಸಿದಂತಹ ಈ ಬಜೆಟ್ ಜನರ ಪರನ ಅಥವಾ ಸಚಿವರ ಪರನ? ಯಾಕಂದ್ರೆ ಬೃಹತ್ ಗಾತ್ರದ ಬಜೆಟ್ ಇದು. ಆಪ್ತ ಸಚಿವರಿಗೆ ಬಂಪರ್ ಗಿಫ್ಟ್ ಬಂದಿದೆ. 4 ಲಕ್ಷ ಕೋಟಿ ಬಜೆಟ್ ನಲ್ಲಿ ಆಪ್ತರಿಗೆ ಭರಪೂರವಾದಂತಹ ಕೊಡುಗೆ ಕೊಡಲಾಗಿದೆ. ಸತೀಶ್ ಜಾರಕಿಹೊಳಿ, ರಾಜಣ್ಣ, HC ಮಹದೇವಪ್ಪ ಅವರು ಸೇರಿದಂತೆ ಪರಮೇಶ್ವರ್ ಕ್ಷೇತ್ರಗಳಿಗೆ ಹೊಸ ಯೋಜನೆಯನ್ನ ಅನುದಾನವನ್ನ ಬಿಡುಗಡೆ ಮಾಡಿರೋದು. ಮೈಸೂರು, ಬೆಳಗಾವಿ, ತುಮಕೂರಿಗೆ ಬಂಪರ್ ಗಿಫ್ಟ್ ನ ಸುರಿಮಳೆ ಈ ಬಾರಿಯ ಬಜೆಟ್ ನಲ್ಲಿ. ಡಿಕೆಶಿ, ಭೈರತಿ ಸುರೇಶ್, ಜಾರ್ಜ್ ಅವರ ಒತ್ತಡಕ್ಕೆ ಮಣೆ ಹಾಕಿದ್ರ ಸಿಎಂ ಸಿದ್ದರಾಮಯ್ಯ ಅಂತ ಬ್ರ್ಯಾಂಡ್ ಬೆಂಗಳೂರಿಗೆ ಕೋಟಿ ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಸಿಎಂ ದಾಖಲೆಯ ಬಜೆಟ್ ನಿಜಕ್ಕೂ ಕೂಡ ಜನರ ಪರವಾಗಿತ್ತಾ ಅಥವಾ ಅವರ ಆಪ್ತ ಸಚಿವರ ಪರವಾಗಿತ್ತಾ ಅಂತ? ಯಾಕಂದ್ರೆ ಇದು ಬೃಹತ್ ಗಾತ್ರದ ಬಜೆಟ್ ಅಂತಾನೆ ಹೇಳಬಹುದು. ಸುಮಾರು 400 ಕೋಟಿಗಿಂತಲೂ 4 ಲಕ್ಷ ಕೋಟಿಗಿಂತಲೂ ಹೆಚ್ಚಿನ ಬಜೆಟ್ ಇದು, ಬೃಹತ್ ಗಾತ್ರದ ಬಜೆಟ್. ಹಾಗಾಗಿ ಇವರ ಆಪ್ತರಿಗೆ ಮಾತ್ರ ಮಣೆ ಹಾಕುವಂತ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ರ ಅನ್ನುವಂತ ಪ್ರಶ್ನೆ. ಯಾಕಂದ್ರೆ ಪರ್ಟಿಕ್ಯುಲರ್ ಆಗಿ ನಾವು ಎಲ್ಲಾ ಕ್ಷೇತ್ರವಾರು ನೋಡ್ತಾ ಬರೋದಾದ್ರೆ ಬಿಜೆಪಿ ಎಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದೆ, ಎಲ್ಲೆಲ್ಲಿ MLAಗಳಾಗಿದ್ದಾರೆ, 138 ಕ್ಷೇತ್ರಗಳನ್ನ ಹೊರತುಪಡಿಸಿ ಬೇರೆ ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ಬಿಜೆಪಿ ನಾಯಕರ ಅಸ್ತಿತ್ವ ಉಳ್ಕೊಂಡಿದೆ ಅಂತ ಕ್ಷೇತ್ರಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಅನುದಾನವನ್ನ ಬಿಡುಗಡೆ ಹಾಕೋದ್ರಲ್ಲಿ ಹಿಂದೇಟನ್ನ ಹಾಕಿದ್ದಾರೆ. ಪ್ರಮುಖವಾಗಿ ಅವರು ಪರವಾಗಿದಾರಲ್ಲ, ಈಗ ಪರಮೇಶ್ವರ್ ಅವರಾಗಿರಬಹುದು ಅಥವಾ ಸತೀಶ್ ಜಾರಕಿಹೊಳಿ, DK ಶಿವಕುಮಾರ್ ಅವರು, ಅವರ ಕ್ಷೇತ್ರಗಳಿಗೆ ಮಾತ್ರ ಅವರು ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಿನದಾಗಿ ಬಿಡುಗಡೆ ಮಾಡಿದ್ದಾರೆ ಕೆಲವೊಂದಷ್ಟು ಯೋಜನೆಗಳಾಗಿರಬಹುದು. ಅಥವಾ ಈ ಹಿಂದೆನೂ ಕೂಡ ಶಾಸಕರು ಹೇಳ್ತಾ ಇದ್ರು ನಮ್ಮ ಕ್ಷೇತ್ರಗಳಿಗೆ ಅನುದಾನವನ್ನ ಬಿಡುಗಡೆ ಮಾಡಬೇಕು, ಯಾಕಂದ್ರೆ ಜನರು ಚೀಮಾರಿ ಆಗ್ತಾ ಇದ್ದಾರೆ, ಮುಖ ತೋರಿಸೋದಕ್ಕೆ ಆಗ್ತಾ ಇಲ್ಲ ಅಂತ. ಆದ್ರೂ ಕೂಡ ಅವರ ಪರವಾಗಿರೋರಿಗೆ ಮಣೆ ಹಾಕಿರೋದು. ತಮ್ಮ ಬೆಂಬಲಿಗರ ಕ್ಷೇತ್ರಗಳಿಗೆ ಮಾತ್ರ ಭರಪೂರವಾದಂತಹ ಕೊಡುಗೆ. DK ಶಿವಕುಮಾರ್ ಅನ್ನ ಕೂಲ್ ಮಾಡೋದಕ್ಕೆ ಬೆಂಗಳೂರಿಗೆ ಬಂಪರ್ ಗಿಫ್ಟ್ ಕೊಟ್ಟಿದ್ದಾರೆ. ಮೈಸೂರು, ಚಾಮರಾಜನಗರ, ಬೆಳಗಾವಿ, ಕಲಬುರಗಿ ಹಾಗೆ ಕೋಲಾರ ಸೇರಿದಂತೆ ಮಂಗಳೂರಿಗೆ ಭಾರಿ ಕೊಡುಗೆಗಳನ್ನ ಸಿಎಂ ಸಿದ್ದರಾಮಯ್ಯ ನೀಡಿದ್ದಾರೆ. ಬೆಂಬಲಿಗರ ಕಣ್ಣಿಗೆ ಬೆಣ್ಣೆ, ಉಳಿದವರ ಕಣ್ಣಿಗೆ ಸುಣ್ಣವನ್ನ ಬಳಿಯುವಂತ ಕೆಲಸವನ್ನ ಮಾಡಿದ್ದಾರೆ. ತಮ್ಮ ಬೆಂಬಲಿಗರ ಕ್ಷೇತ್ರ ಜಿಲ್ಲೆಗಳಿಗೆ ಭರ್ಜರಿ ಕೊಡುಗೆಯನ್ನ ಕೊಟ್ಟಿದ್ದಾರೆ. DK ಶಿವಕುಮಾರ್ ಅನ್ನ ಕೂಲ್ ಮಾಡೋದಕ್ಕೆ, ಅವ್ರನ್ನ ಓಲೈಕೆ ಮಾಡೋದಕ್ಕೆ ಬೆಂಗಳೂರಿಗೆ ಬಂಪರ್ ಗಿಫ್ಟ್ ಅನ್ನ ಕೊಟ್ಟಿರೋದು. ಮುಂದುವರೆದು ಮೈಸೂರು ಕ್ಷೇತ್ರ ಅಥವಾ ಚಾಮರಾಜನಗರ, ಬೆಳಗಾವಿ, ಕಲಬುರಗಿ, ಕೋಲಾರ, ಮಂಗಳೂರು ಎಲ್ಲೆಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆಯೋ ಅಥವಾ ಅವರ ಆಪ್ತರು ಯಾವ್ಯಾವ ಕ್ಷೇತ್ರದಲ್ಲಿ ಇದ್ದಾರೋ ಆ ಕ್ಷೇತ್ರಗಳಿಗೆ ಮಾತ್ರ ಹೆಚ್ಚಿನ ಅನುದಾನ ಜೊತೆಗೆ ಕೆಲವೊಂದಷ್ಟು ಯೋಜನೆಗಳ ಭಾಗ್ಯವನ್ನ ನೀಡಿರೋದು. ಮುಂದುವರೆದು ಎಲ್ಲಿ ಕೈ ನಾಯಕರ ಆಡಳಿತ ಅಥವಾ ಅಧಿಕಾರದ ಚುಕ್ಕಾಣಿ ಯಾವ ಕ್ಷೇತ್ರಗಳಲ್ಲಿ ಇಲ್ಲ ಅಲ್ಲಿಗೆ ಅವರು ಕ್ಯಾರೆ ಅಂದಿಲ್ಲ ಅನ್ನೋದು ಸೂಕ್ಷ್ಮವಾಗಿ ನೋಡಿದ್ರೆ ಗೊತ್ತಾಗತ್ತೆ. ಅಂದ್ರೆ ಒಟ್ಟಾರೆ ಈ ಬಜೆಟ್ನ ಚಿತ್ರಣವನ್ನ ನೋಡಿದ್ರೆ ಬೆಂಬಲಿಗರ ಕಣ್ಣಿಗೆ ಅಥವಾ ಆಪ್ತರ ಕಣ್ಣಿಗೆ ಬೆಣ್ಣೆಯನ್ನ ಬಳಿಯುವಂತಹ, ಬೇರೆಯವರಿಗೆ ಅಥವಾ ಜನರ ಕಣ್ಣಿಗೆ ಸುಣ್ಣವನ್ನ ಬಳಿಯುವಂತ ಕೆಲಸವನ್ನ ಇವತ್ತಿನ ಬಜೆಟ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಅನ್ನುವಂತ ಟೀಕೆ, ಟಿಪ್ಪಣಿಗಳು, ಆರೋಪಗಳು ಕೇಳಿ ಬರ್ತಾ ಇದೆ. ಬಜೆಟ್ ನಲ್ಲಿ ಬಿಜೆಪಿ ಶಾಸಕರ ಕ್ಷೇತ್ರಗಳನ್ನ ಸಿಎಂ ಸಿದ್ದರಾಮಯ್ಯ ಕಡೆಗಣಿಸಿದ್ದಾರೆ. ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ಬಂಪರ್ ಕೊಡುಗೆಯನ್ನ ನೀಡಲಾಗಿದೆ. ಹಾಸನ, ಶಿವಮೊಗ್ಗ, ಚಿಕ್ಕಮಗಳೂರು, ಬಳ್ಳಾರಿ ಸೇರಿದಂತೆ ಹಾವೇರಿ ಹಾಗೆ ಬಾಗಲಕೋಟೆ ಕ್ಷೇತ್ರಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾಕೆ ಮರೆತರು? ಬಜೆಟ್ ಅನುದಾನ ನೀಡುವಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ರಾಜಕೀಯ ಮಾಡಿದ್ರ? ಅವರ ಪಕ್ಷದವರಿಗೆ ಮಾತ್ರ ಮಣೆ ಹಾಕಿದ್ರ? ಬಜೆಟ್ ನಲ್ಲಿ ಬಿಜೆಪಿ ಶಾಸಕರ ಕ್ಷೇತ್ರಗಳಿಗೆ ಕಡೆಗಣಿಸಿದ್ದಾರೆ. ನಾವು ಹೇಳ್ತಾ ಇದ್ವಿ ಯಾವ್ಯಾವ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಗೆ ಬಂದಿದೆ ಅಥವಾ ಯಾರ್ಯಾರು ಅವ್ರಿಗೆ ಆಪ್ತರಿದ್ದಾರೆ, ಯಾರ್ಯಾರು ಅವರ ಬಣದಲ್ಲಿ ಗುರುತಿಸ್ಕೊಂಡಿದ್ದಾರೆ ಅವ್ರಿಗೆ ಮಾತ್ರ ಹೆಚ್ಚಿನ ಮಟ್ಟದಲ್ಲಿ ಯೋಜನೆಗಳನ್ನ, ಅನುದಾನಗಳನ್ನ ನೀಡಿ ಅವರ ಓಲೈಕೆಗೆ ಮುಂದಾಗಿದ್ದಾರೆ ಅಂತ ಹೇಳ್ತಾ ಇದೆಯೇ ಹೊರತು ಬಜೆಟ್ ಬೇರೆ ಕ್ಷೇತ್ರಗಳಿಗೆ, ಮುಖ್ಯವಾಗಿ ಹಾಸನ್ನು, ಶಿವಮೊಗ್ಗ ಈ ಕಡೆ ಭಾಗದಲ್ಲಿ ಯಾವ ಶಾಸಕರ ಕ್ಷೇತ್ರಗಳಿಗೂ ಕೂಡ ಕೊಡುಗೆಯನ್ನ ನೀಡಿಲ್ಲ.
ಇನ್ನು ಸೂಕ್ಷ್ಮವಾಗಿ ಗಣನೆಗೆ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ನಮಗೆ ಗೊತ್ತಾಗೋದೇನು ಅಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಸುತ್ತಮುತ್ತ ಯಾರ್ಯಾರು ಆಪ್ತರಿದ್ದಾರೆ, ಅವರ ಬಣದಲ್ಲಿ ಯಾರು ಚಿರಪರಿಚಿತ ಅಥವಾ ಇವರ ಪರವಾಗಿ ಯಾರು ವಾಯ್ಸ್ ರೈಸ್ ಮಾಡ್ತಾರೆ, ಈಗ ನಾವು ಸೂಕ್ಷ್ಮವಾಗಿ ನೋಡೋದಾದ್ರೆ ಅದೇ ಗೊತ್ತಾಗೋದು. ಅದನ್ನ ಬಿಟ್ರೆ ಹಾಸನ ಆಗಿರ್ಬೋದು ಅಥವಾ ಈ ಶಿವಮೊಗ್ಗದ ಕಡೆಯಲ್ಲಿ ಯಾವ ಕಡೆ ಕಾಂಗ್ರೆಸ್ ಅಷ್ಟೊಂದು ಅಧಿಕಾರದಲ್ಲಿ ಇಲ್ಲ, ಈ 138 ಕ್ಷೇತ್ರಗಳನ್ನ ಹೊರತುಪಡಿಸಿ ಎಲ್ಲೆಲ್ಲಿ ಗೆದ್ದಿಲ್ಲ, ತಮ್ಮ ಅಧಿಕಾರದ ಗದ್ದುಗೆಯನ್ನು ಸ್ಥಾಪನೆ ಮಾಡ್ಕೊಳ್ಳೋದಕ್ಕಾಗ್ಲಿಲ್ವಲ್ಲ ಅಂತಹ ಕ್ಷೇತ್ರಗಳಿಗೆ ಈ ಯಾವುದೇ ಕೊಡುಗೆಗಳಾಗಿರಬಹುದು ಶೂನ್ಯ, ಅನುದಾನ ಶೂನ್ಯ, ಯೋಜನೆ ಕೂಡ ಶೂನ್ಯ ಅಂತಾನೆ ಹೇಳ್ಬಹುದು. ಯಾಕೆ ಈ ರೀತಿಯ ತಾರತಮ್ಯ ಮಾಡಿದ್ದಾರೆ ಅನ್ನೋದೇ ಪ್ರಶ್ನೆ. ಇನ್ನು ಇದೇ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಡೆಸ್ಕ್ ನಿಂದ. ಹನುಮಂತು, ಈ ಬಾರಿಯ ಬಜೆಟ್ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಬೆಳೆದಂತಿದೆ. ಯಾಕಂದ್ರೆ ಈ ಬಜೆಟ್ ನಲ್ಲಿ ಬಿಜೆಪಿ ಶಾಸಕರ ಕ್ಷೇತ್ರಗಳನ್ನ ಕಂಪ್ಲೀಟ್ ಆಗಿ ಸಿಎಂ ಸಿದ್ದರಾಮಯ್ಯ ಅವರು ಕಡೆಗಣಿಸಿರೋದು ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್? ಡಯಾನ್ನ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ತಮ್ಮ ದಾಖಲೆಯ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಸಾಕಷ್ಟು ನಿರೀಕ್ಷೆಗಳು ರಾಜ್ಯದ ಜನರಿಗೆ ಇತ್ತು. ಸೇಮ್ ಟೈಮ್ 224 ವಿಧಾನಸಭಾ ಕ್ಷೇತ್ರಗಳ ಶಾಸಕರಿಗೂ ಕೂಡ ಇತ್ತು. ಯಾಕೆ ಅಂತಂದು ಹೇಳಿದ್ರೆ ಇಷ್ಟು ದಿನಗಳ ಕಾಲ ಗ್ಯಾರಂಟಿಯ ಆರ್ಥಿಕ ಹೊರೆ ಏನಿದೆ ಆ ಆರ್ಥಿಕ ಹೊರೆಯನ್ನು ನೆಪವನ್ನು ಹೇಳಲಾಗ್ತಾ ಇತ್ತು. ಆಂತರಿಕವಾಗಿ ಕೂಡ ಶಾಸಕರಿಗೆ ಒಂದಷ್ಟು ಮನವರಿಕೆ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇತ್ತು. ವಿಶೇಷವಾಗಿ BJP ಶಾಸಕರೆಲ್ಲರೂ ಕೂಡ ಕಳೆದ ವಿಧಾನಸಭಾ ಚಳಿಗಾಲದ ಅಧಿವೇಶನ ಇತ್ತು. ಆ ಅಧಿವೇಶನದ ಸಂದರ್ಭದಲ್ಲಿ ಭಾಳ ಪ್ರಮುಖವಾಗಿ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೆ ಅನುದಾನದ ವಿಚಾರ. ಯಾಕೆಂತಂದು ಹೇಳಿದ್ರೆ ಸರ್ಕಾರ ಬಂದು 19 ತಿಂಗಳಾದರೂ ಕೂಡ ಶಾಸಕರು ಯಾರೂ ಕೂಡ ಕ್ಷೇತ್ರಗಳಲ್ಲಿ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಉದ್ಘಾಟನೆ ಕಾರ್ಯಕ್ರಮಗಳನ್ನು ಮಾಡದಂಥ ಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋಂಥ ಟೀಕೆಗಳು ಬಂತು. ಆದರೆ ಸ್ವಪಕ್ಷದಲ್ಲೂ ಕೂಡ ಅನುದಾನಕ್ಕೆ ಹೆಚ್ಚೆಚ್ಚು ಬೇಡಿಕೆಗಳು ಕೇಳಿ ಬಂದಾಯಿತು. ಆದರೆ ಬಜೆಟ್ನಲ್ಲಿ ಈ ಬಾರಿ ಎಲ್ಲರಿಗೂ ಕೂಡ ಸಮವಾದಂಥ ಒಂದು ಬಜೆಟನ್ನು ಕೊಡ್ತಾರೆ ಅನ್ನೋಂಥ ಭರವಸೆಯನ್ನು ಶಾಸಕರು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಎಲ್ಲೋ ಒಂದು ಕಡೆಗೆ ಆಡಳಿತ ಪಕ್ಷದಲ್ಲಿರುವಂಥ ಶಾಸಕರಿಗೆ ಒಂದಷ್ಟು ನಿರೀಕ್ಷೆಗಳು ಭರವಸೆಗಳೇನು ಈಡೇರಿದ್ರೆ ವಿಪಕ್ಷಗಳ ನಿರೀಕ್ಷೆಗಳು ಖಂಡಿತ ಹುಸಿಯಾಗಿದೆ ಅಂತಂದು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಆ ಕಾರಣಕ್ಕಾಗಿಯೇ ಸದನ ಒಂದು ಬಜೆಟ್ ಮಂಡನೆಯ ಬಳಿಕ ಸಹಜವಾಗಿ ಅವರು ಬಂದು ಸರ್ಕಾರದ ವಿರುದ್ಧ ಒಂದಷ್ಟು ವಾಕ್ಸಮರವನ್ನು ಮಾಡುವಂಥ ಅವನ ಕೆಲಸವನ್ನು ಮಾಡಿದ್ರು. ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಯಾರೆಲ್ಲ ಸಚಿವರಿದ್ದಾರೆ ಆ ಸಚಿವರ ಕ್ಷೇತ್ರಗಳಿಗೆ ಜಿಲ್ಲೆಗಳಿಗೆ ಒಂದಷ್ಟು ಬಂಪರ್ ಕೊಡುಗೆಗಳನ್ನು ಕೊಡುವಂಥ ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯವರು ಇವತ್ತು ಬಜೆಟ್ ಮಂಡನೆಯನ್ನು ಮಾಡಿರುವಂಥದ್ದು. ತುಮಕೂರು ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಹೀಗೆ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥ ಶಾಸಕರೇನಿದ್ದಾರೆ, ಸಚಿವರೇನಿದ್ದಾರೆ ಅಂದರೆ ಸಿಎಂ ಸಿದ್ದರಾಮಯ್ಯವರ ಮೇಲೆ ಪ್ರಭಾವ ಬೀರುವಂತಹ ಅಥವಾ ಅವರ ಜೊತೆಗೆ ನಿಕಟ ಸಂಪರ್ಕದಲ್ಲಿರುವಂಥ ಯಾರೆಲ್ಲ ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ಬಜೆಟ್ನಲ್ಲಿ ಒಂದಷ್ಟು ಬಂಪರ್ ಗಿಫ್ಟ್ ಕೊಡುವಂಥ ಕೆಲಸವನ್ನು ಮಾಡಿದ್ರು. ಮತ್ತೊಂದು ಕಡೆಗೆ ಅಹಿಂದ ಸಮುದಾಯದ ಮನವೊಲಿಕೆಯೂ ಕೂಡ ಒಂದಷ್ಟು ಕಸರತ್ತನ್ನು ಸಿಎಂ ಸಿದ್ದರಾಮಯ್ಯವರು ಮಾಡಿರುವಂಥದ್ದು. ಯಾಕೆಂತಂದು ಹೇಳಿದ್ರೆ ಮೊದಲಿಂದನೂ ಕೂಡ ಅಹಿಂದ ನಾಯಕರಿಗಾಗಿ ಬಿಂಬಿತವಾಗಿರುವಂಥ ಸಿಎಂ ಸಿದ್ದರಾಮಯ್ಯವರು ಆ ಒಂದು ಸಮುದಾಯಗಳಿಗೂ ಕೂಡ ಗಿಫ್ಟ್ ಕೊಡುವಂಥ ಕೆಲಸವನ್ನು ಮಾಡಿದರು. ಒಟ್ಟಾರೆಯಾಗಿ ಒಂದಷ್ಟು ಶಾಸಕರಿಗೆ ಖುಷಿಯಾಗಿದ್ದರೆ ಮತ್ತೊಂದಿಷ್ಟು ಶಾಸಕರುಗಳಿಗೆ ಆಡಳಿತದಲ್ಲಿರ್ಬೋದು ವಿಪಕ್ಷದಲ್ಲಿರ್ಬೋದು ಆ ಶಾಸಕರುಗಳ ಮಧ್ಯೆ ಒಂದಷ್ಟು ನಿರೀಕ್ಷೆಗಳೆಲ್ಲವೂ ಕೂಡ ಹುಸಿಯಾಗಿದೆ ಈ ಬಜೆಟ್ನಲ್ಲಿ. ಆದರೆ ಆರ್ಥಿಕ ಶಿಸ್ತನ್ನು ಒಂದು ಹೊಡೆತವನ್ನು ತಪ್ಪಿಸಲಿಕ್ಕೆ ಯಾವುದೇ ರೀತಿಯ ಯೋಜನೆಗಳಿಗೆ ಹೊಸ ಯೋಜನೆಗಳಿಗೆ ಕೈ ಹಾಕದೇನೆ ಇರುವಂತಹ ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣದ ಜೊತೆಗೆ ಮಿತವಾದಂಥ ಸಾಲದ ಮಾಡುವನ್ನು ಲೆಕ್ಕಾಚಾರದಲ್ಲಿ ಇಟ್ಕೊಂಡು ಈ ಬಾರಿಯ ಬಜೆಟ್ ಮಂಡನೆಯನ್ನ ಸಿಎಂ ಸಿದ್ದರಾಮಯ್ಯವರು ಮಾಡಿದ್ದಾರೆ. ಡಯಾನಾ, ಓಕೆ ಹನುಮಂತು, ಮುಂದುವರೆದು ಕ್ಷೇತ್ರಗಳ ಮಾತು ಒಂದ್ ಕಡೆ ಇರಲಿ, ಇನ್ನೊಂದು ಕಡೆ ಜನಸಾಮಾನ್ಯರ ಹೊರೆಯನ್ನ ಇಳಿಸಬೇಕಾಗಿತ್ತು ಈ ಬಜೆಟ್ ಅನ್ನುವಂಥ ನಿರೀಕ್ಷೆ ಜನಸಾಮಾನ್ಯರಲ್ಲಿ ಇತ್ತು. ಅದು ಕೂಡ ಎಲ್ಲೋ ಒಂದ್ ಕಡೆ ಹುಸಿ ಆಯ್ತಾ ಅಂತ? ಸಹಜವಾಗಿಯೇ ಒಂದು ಬಜೆಟ್ ಅಂತ ಬಂದಂಥ ಸಂದರ್ಭದಲ್ಲಿ ಆ ರಾಜ್ಯದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ನನಗೇನು ಸಿಗುತ್ತೆ ಅನ್ನುವಂತಹ ಒಂದಷ್ಟು ತೀಕ್ಷ್ಣವಾದ ನೋಟದಲ್ಲೇ ಬಜೆಟನ್ನು ಗಮನಿಸ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ವಿವಿಧ ಇಲಾಖೆ ವೈಸನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಅನೇಕ ರೀತಿಯ ಕೊಡುಗೆಗಳನ್ನು ಕೆಲಸವನ್ನು ಮಾಡಿದ್ರು. ಆದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿರೋದಂತೇನಂತಂದು ಹೇಳಿದ್ರೆ ಒಂದಷ್ಟು ಬೆಲೆ ಏರಿಕೆಯ ಹೊಡೆತದಲ್ಲಿ ನಲಗಿರುವಂಥ ಸಾರ್ವಜನಿಕರಿಗೆ ಎಲ್ಲೂ ಕೂಡ ಬೆಲೆ ಏರಿಕೆ ಅಂತ ಒಂದು ಹೊಡೆತ ಏನಿದೆ ಅದನ್ನು ತಪ್ಪಿಸ್ಬೋದು ಅನ್ನೋಂಥ ಒಂದಷ್ಟು ನಿರೀಕ್ಷೆಗಳಿತ್ತು. ಆದರೆ ಇವತ್ತಿನ ಬಜೆಟ್ ಏನಿದೆ ಒಟ್ಟಾರೆಯಾಗಿ ಇಡೀ ವಲಯವನ್ನು ಒಂದಷ್ಟು ಹೆಚ್ಚು ಅಲ್ಲ ಕಡಿಮೆ ಅಲ್ಲ ಒಂದರ ಥರ ಸಮಚಿತ್ತವಾದಂಥ
ಬಜೆಟನ್ನು ಮಂಡಿಸುವ ಮೂಲಕ ಹೊಸ ಯೋಜನೆಗಳನ್ನು ಕೊಡೋದ್ರ ಮೂಲಕ ಸಾರ್ವಜನಿಕರ ನಿರೀಕ್ಷೆಗಳೇನಿತ್ತು ಅಥವಾ ಹೊಸ ಯೋಜನೆಗಳು ಹೊಸ ಕೊಡುಗೆಗಳನ್ನು ಕೊಡುವಂಥ ನಿಟ್ಟಿನಲ್ಲಿ ಮತದಾರರ ನಿರೀಕ್ಷೆಗಳೇನಿತ್ತು ಅದನ್ನು ಎಲ್ಲ ಒಂದು ಕಡೆಗೆ CM ಸಿದ್ದರಾಮಯ್ಯ ಅವರು ಹುಸಿಗೊಳಿಸಿದರೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಅಂತ ಹೇಳಿದ್ರೆ ಸಹಜವಾಗಿ ರಾಜ್ಯದ ಜನರಿಗೆ ಪ್ರತಿಯೊಬ್ಬರಿಗೂ ಕೂಡ ಅದರಲ್ಲೂ ಕೂಡ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂಥ ಜನರಿಗೂ ಕೂಡ ನನ್ನ ಕ್ಷೇತ್ರಕ್ಕೆ ಏನು ಸಿಕ್ತು ತಮಗೇನು ಸಿಕ್ತು ಅನ್ನೋಂಥ ಒಂದಷ್ಟು ಕುತೂಹಲ ಹೆಚ್ಚಿರುತ್ತೆ. ಆ ಒಂದು ಕುತೂಹಲದ ಹಿನ್ನೆಲೆಯಲ್ಲಿ ಪರಿಪೂರ್ಣವಾದಂತಹ ಭರವಸೆಯನ್ನ ಈಡೇರಿಸಲಿಲ್ವಾ ಅನ್ನೋಂಥದ್ದು ಈಗ ಒಂದಷ್ಟು ಪ್ರಶ್ನೆಗಳಿರುವಂಥದ್ದು. ಡಯಾನಾ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅಂದರೆ ಈ ಬಾರಿಯ ಬೃಹತ್ ಅಂದರೆ ಅಥವಾ ಗಾತ್ರದ ಬಜೆಟ್ನಲ್ಲಿ ಎಲ್ಲೋ ಒಂದು ಕಡೆ ಈ ಸರ್ಕಾರದ ಬಜೆಟ್ ಏನಿದೆ ಅದು ಜನರ ಓಲೈಕೆ ಮಾಡ್ತಾ ಇದೆಯಾ ಅಥವಾ ಸಚಿವರ ಓಲೈಕೆ ಮಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಎದುರಾಗ್ತಾ ಇದೆ.